ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ನಗರಸಭೆ ಮೊದಲ ಸಾಮಾನ್ಯ ಸಭೆಯಲ್ಲಿ ಬಿಸಿ ಚರ್ಚೆ. ಬಡವರ ನಿವೇಶನ ಹಂಚಿಕೆಗೆ ಪಕ್ಷಾತೀತವಾಗಿ ಒಂದಾಗಲು ಸಂಸದ ಸುಧಾಕರ್ ಕರೆ. ಮಧ್ಯಾಹ್ನ ಬಿಸಿಯೂಟದ ನಂತರ 40 ಶಾಲಾ ಮಕ್ಕಳ ಅಸ್ವಸ್ಥ. ಚಿಕ್ಕಿ ಮೊಟ್ಟೆ ಸೇವಿಸಿದ ಕೆಲವೇ ಕ್ಷಣದಲ್ಲಿ ವಾಂತಿ, ಆಸ್ಪತ್ರೆಗೆ ದಾಖಲು. ದೆಹಲಿಯಿಂದ ಬೆಂಗಳೂರಿಗೆ ಬರುತ್ತಿದ್ದ ಕಂಟೈನರ್ನಲ್ಲಿದ್ದ 3 ಕೋಟಿ ಮೌಲ್ಯದ ಮೊಬೈಲ್ ಫೋನ್ಗಳು ಕಳವು. ತನಿಖೆ ಚುರುಕುಗೊಳಿಸಿದ ಚಿಕ್ಕಬಳ್ಳಾಪುರ ಪೊಲೀಸರು. ವಿಜೃಂಭಣೆಯಿಂದ ನೆರವೇರಿದ ಪುರಾಣ ಪ್ರಸಿದ್ಧ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ. ನೂತನವಾಗಿ ನಿರ್ಮಿಸಿದ ಅಲಂಕೃತ ತೇರಿನಲ್ಲಿ ರಾಜ ಬೀದಿಗಳಲ್ಲಿ ಮೆರವಣಿಗೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆಯ ನೂತನ ಅಧ್ಯಕ್ಷ ಎ ಗಜೇಂದ್ರ ಅಧ್ಯಕ್ಷತೆಯಲ್ಲಿ ಇದೇ ಮೊದಲ ಬಾರಿಗೆ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಗಿತ್ತು. ನಿರೀಕ್ಷೆಯಂತೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾಲದ ನಿವೇಶನ ಹಂಚಿಕೆ ವಿಷಯ ಚರ್ಚೆಯಲ್ಲಿ ಸಂಸದರ ಮುಂದೆಯೇ ಪರ ವಿರೋಧ ಪಕ್ಷದ ಸದಸ್ಯರ ಬಿಸಿ ಚರ್ಚೆಯಾಯಿತು. ಎಲ್ಲಾ ಸದಸ್ಯರ ವಾರ್ಡ್ಗಳಲ್ಲಿ ಬಡವರಿಗೆ ಸೈಟು ಕೊಡಿಸಲು ಮುಂದಾಗಿ ಈಗಾಗಲೇ ಮಾಡಿರುವ ಪಟ್ಟಿಯಲ್ಲಿ ಇನ್ನು ಯಾರನ್ನಾದರೂ ಸೇರಿಸಬೇಕಿದ್ರೆ ಸೇರಿಸಿ, ಅರ್ಹರಲ್ಲದೆ ಇರುವವರನ್ನ ತೆಗೆಯಿರಿ, ಆದರೆ ಬಡವರಿಗಾಗಿ ನೀಡಿರುವ ಹಕ್ಕು ಪತ್ರಗಳನ್ನು ಊರ್ಜಿತಗೊಳಿಸಿ ಎಂದು ಸಂಸದ ಸುಧಾಕರ್ ಕೋರಿದರು. ಚಿಕ್ಕಬಳ್ಳಾಪುರ ನಗರಸಭೆಯ ಸಾಮಾನ್ಯ ಸಭೆ ಇಂದು ನಡೆಯಿತು. ಎ ಗಜೇಂದ್ರ ಅಧ್ಯಕ್ಷರಾದ ಮೇಲೆ ಇದೇ ಮೊದಲ ಸಭೆಯಾಗಿದ್ದು, ಸಭೆಗೂ ಮುನ್ನ ಚರ್ಚೆಗೆ ಕೆಲವು ವಿಷಯಗಳನ್ನು ತರಬಾರದು ಎಂಬುದರ ಬಗ್ಗೆ ಭಾರಿ ಚರ್ಚೆಯಾಗಿತ್ತು. ಇಂದಿನ ಸಭೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಜರಾಗಿ ಜನರಿಗೆ ಈಗಾಗಲೇ ವಿತರಿಸಿರುವ ಹಕ್ಕು ಪತ್ರಗಳಂತೆ ನಿವೇಶನಕ್ಕೆ ಜಮೀನು ವಶಪಡಿಸಿಕೊಂಡು ಅಭಿವೃದ್ಧಿಪಡಿಸಲು ನಗರಸಭೆ ಮುಂದಾಗಬೇಕು. ಎಲ್ಲ ವಾರ್ಡುಗಳ ಬಡವರಿಗೂ ಅನುಕೂಲವಾಗುತ್ತೆ. ಅದಕ್ಕೆ ಪಕ್ಷಾತೀತವಾಗಿ ಬೆಂಬಲಿಸಿ ಬಡವರಿಗೆ ಸೈಟು ಕೊಡಿಸಿ ಎಂದು ಮನವಿ ಮಾಡಿದರು. ಈ ವೇಳೆ ಮಾತಿಗೆ ಮುಂದಾದ ವಿರೋಧ ಪಕ್ಷದ ಸದಸ್ಯ ಅಂಬರೀಶ್ ನರಸಿಂಹಮೂರ್ತಿ, ನಿವೇಶನ ಮಂಜೂರಾತಿಗೆ ಟೆಕ್ನಿಕಲ್ ಇಲಾಖೆಯಿಂದ ಕೇವಲ ಒಪ್ಪಿಗೆ ಆಗಿದೆ, ಆದರೆ ಜಮೀನು ಎಲ್ಲಿದೆ? ಅದು ನಮಗೆ ವಶಕ್ಕೆ ಬಂದಿಲ್ಲ. ಇದೆಲ್ಲ ಸಮಸ್ಯೆ ಇದೆ. ಅಷ್ಟು ಬೇಗ ಹೇಗೆ ಸಾಧ್ಯ ಎಂದರು. ಅದಕ್ಕೆ ಮಾಜಿ ಅಧ್ಯಕ್ಷ ಆನಂದ ಪಾಪುರೆಡ್ಡಿ, ಉಪಾಧ್ಯಕ್ಷ ಗ್ಯಾಸ್ ನಾಗರಾಜ್ ಆಕ್ಷೇಪ ತೆಗೆದರು. ಆಗ ಎಂಟ್ರಿ ಆದ ಹಿರಿಯ ಸದಸ್ಯ ಎಸ್ಎಂ ರಫೀಕ್, ಬಡವರಿಗೆ ಸೈಟು ಕೊಡೋ ವಿಚಾರದಲ್ಲಿ ರಾಜಿಯಾಗೋಣ, ನಮ್ಮ ವಾರ್ಡುಗಳಲ್ಲಿ ಬಡವರಿಗೆ ಕೊಡಿಸೋಣ ಎಂದರು. ಕೆಲವರು ಪಟ್ಟಿಯಲ್ಲಿ ಬಡವರಿಲ್ಲ, ಪ್ರಭಾವಿಗಳು ಈಗಾಗಲೇ ಮನೆ ಸೈಟು ಇರುವವರ ಹೆಸರುಗಳಿವೆ ಎಂದರು. ಆಗ ಇನ್ನು ಹೊಸ ಹೆಸರುಗಳು ಹೆಸರಿಸಲು ಅವಕಾಶ ಇದೆ. ಇನ್ನಷ್ಟು ಜನರ ಪಟ್ಟಿ ಕೊಡಿ ಎಂದು ಹೇಳಿ ಒಟ್ನಲ್ಲಿ ಹೊರಗಿಟ್ಟಿದ್ದ ವಿಷಯವನ್ನ ಒಳಗೆಳೆದು ಓಕೆ ಮಾಡಿಬಿಟ್ಟರು. ಇನ್ನುಳಿದಂತೆ ಒಳಚರಂಡಿ, ನೀರು, ಸ್ವಚ್ಛತೆ ಬಗ್ಗೆ ಚರ್ಚೆ ನಡೆಯಿತು. ಆಗಾಗ ವಿರೋಧ ಪಕ್ಷದ ಸದಸ್ಯರು ನಮ್ಮ ಸಮಸ್ಯೆಗಳನ್ನ ಪರಿಗಣಿಸಿಲ್ಲ ಎಂದು ಮಧ್ಯ ಪ್ರವೇಶಿಸಿದ್ರು. ಅವರನ್ನ ಅಧ್ಯಕ್ಷರು ಸಮಾಧಾನ ಮಾಡಿ ನಿಮ್ಮೆಲ್ಲ ಕೆಲಸಗಳನ್ನ ಮಾಡಿಕೊಡಲಾಗುವುದು ಎಂದು ಸುಮ್ಮನಾಗಿಸಿದ್ರು. ಸಭೆ ಮುಗಿದ ನಂತರ ಮಾತನಾಡಿದ ಅಧ್ಯಕ್ಷ ಎ ಗಜೇಂದ್ರ, ಮೊದಲ ಸಭೆ ಸುಸೂತ್ರವಾಗಿ ನಡೆದಿದೆ. ಇನ್ನಷ್ಟು ವಿಷಯಗಳ ಚರ್ಚೆಗೆ ಅವಕಾಶ ಇಲ್ಲದ ಕಾರಣ ಮುಂದಿನ ಸಭೆಗಳಲ್ಲಿ ಒಂದೊಂದಾಗಿ ಚರ್ಚಿಸಿ ಅಭಿವೃದ್ಧಿಗೆ ಮುಂದೆಜ್ಜೆ ಇಡುತ್ತೇವೆ. ಇವತ್ತಿನ ಸಭೆಗೆ ಬಂದು ಹಲವು ಮಹತ್ತರ ವಿಷಯಗಳ ಬಗ್ಗೆ ಸಲಹೆ ಸೂಚನೆ ನೀಡಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಹಾಗೂ ಪರ ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಏನು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗಾಗಿ ಏನೇನು ವಿಚಾರಗಳು ಬಂದಿತ್ತು ಅದು ಎಲ್ಲ ಸದಸ್ಯರ ಒಂದು ಸರ್ವಾನುಮತದಿಂದ ಅಭಿವೃದ್ಧಿ ವಿಚಾರಗಳನ್ನು ತೆಗೆದುಕೊಂಡಿದ್ದೀವಿ. ನಮ್ಮ UGD ಸಮಸ್ಯೆ ಆಗ್ಬೋದು, ವಾಟರ್ ಸಮಸ್ಯೆ ಆಗ್ಬೋದು, ಲೈಟಿಂಗ್ ವಿಚಾರ ಆಗ್ಬೋದು, ಒಂದು ಏನು ಓವರ್ ಹೆಡ್ ಟ್ಯಾಂಕ್ಸ್ ವಿಚಾರ ಆಗ್ಬೋದು, ಮತ್ತು ಏನು ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ಒಂದು ಏನು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಒಂದು ನಿವೇಶನಗಳನ್ನು ನೀಡಿದ್ರು ಆ ವಿಚಾರ ಆಗ್ಬೋದು. ಅದನ್ನೆಲ್ಲ ಒಂದು ನಮ್ಮ ಎಲ್ಲ ಸದಸ್ಯರ ಒಂದು ಸರ್ವಾನುಮತದಿಂದ ಒಂದು ಒಳ್ಳೆಯ ಚರ್ಚೆ ಆಗಿದೆ. ಚಿಕ್ಕಬಳ್ಳಾಪುರ ನಗರ ಒಳ್ಳೆಯ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಎಲ್ಲ ಒಂದು ಆರೋಗ್ಯಕರವಾಗಿ ಎಲ್ಲ ಸದಸ್ಯರು ಒಂದು ಚರ್ಚೆಯನ್ನು ಮಾಡಿ ಒಂದು ಕೆಲವು ವಿಚಾರಗಳನ್ನು ಅನುಮತಿ ಏನೇನು ಟೆಂಡರ್ಸ್ಗೆ ಅನುಮತಿ ಬೇಕಾಗಿತ್ತು ಅದೆಲ್ಲ ಅನುಮತಿ ಅನ್ನು ತೆಗೆದುಕೊಂಡಿದ್ವಿ. ಈ ವೇಳೆ ಉಪಾಧ್ಯಕ್ಷ ನಾಗರಾಜ್, ಪೌರಾಯುಕ್ತ ಮನ್ಸೂರ್ ಅಲಿ, ಹಿರಿಯ ಸದಸ್ಯ ರಫೀಕ್, ಮಾಜಿ ಅಧ್ಯಕ್ಷ ಆನಂದ ಬಾಬುರೆಡ್ಡಿ, ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಂಬರೀಶ್, ನರಸಿಂಹಮೂರ್ತಿ, ಕಣಿತ ಅಲ್ಲಿ ವೆಂಕಟೇಶ್, ಜೆಡಿಎಸ್ ಪಕ್ಷದ ಸದಸ್ಯ ಆರ್ ಮಠಮಪ್ಪ, ನಿರ್ಮಲಾ ಪ್ರಭು ಇನ್ನಿತರರು ಹಾಜರಿದ್ದರು. ಇವತ್ತು ಮೊದಲನೇ ಸಭೆ ಆಗಿದೆ. ಈ ಒಂದು ಮೊದಲನೇ ಸಭೆಗೆ ಪ್ರತಿಯೊಬ್ಬ ನಗರಸಭೆಯರು ಭಾಗಿಯಾಗಿದ್ದರು. ಪ್ರತಿಯೊಂದು ವಿಚಾರದಲ್ಲೂ ಸಹಕರಿಸಿದ್ದಾರೆ. ಅದೇ ರೀತಿ ಬಡವರಿಗೆ ಏನು ನಿವೇಶನಗಳು ಕೊಟ್ಟಿದ್ದರು ಡಾಕ್ಟರ್ ಕೆ ಸುಧಾಕರ್ ಅವರು ಸಚಿವರಾಗಿದ್ದಂತಹ ಸಮಯದಲ್ಲಿ ಆ ವಿಚಾರದ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ಸವಿಸ್ತಾರವಾಗಿ ಪ್ರತಿಯೊಬ್ಬ ನಗರಸಭೆಯೂ ಭಾಗವಹಿಸಿ ಮಾತಾಡಿದ್ದಾರೆ.
ಆ ಒಂದು ನಿವೇಶನಗಳ ಬಗ್ಗೆ MP ಸಾಹೇಬರು ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಬಡವರಿಗೆ ಈ ವಿಚಾರದಲ್ಲಿ ರಾಜಕೀಯ ಬೇಡ, ಬಡವರು ನಿವೇಶನ ಕೊಡೋವಂಥದ್ರಲ್ಲಿ ಎಲ್ಲರೂ ಸಹಕಾರ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅವರು ಮಾಡಿರ್ತಕ್ಕಂಥ ಈ ಒಂದು ಕೆಲಸ ಶ್ಲಾಘನೀಯ ಆ ಒಂದು ನಾಯಕರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ, ಪ್ರತಿ ಜಾತಿ ಭೇದ ಮತ ಎಲ್ಲವನ್ನೂ ಬಿಟ್ಟು ಈ ಚಿಕ್ಕಬಳ್ಳಾಪುರ ಜನತೆಗೆ ಸುಮಾರು 3600ಕ್ಕಿಂತ ಹೆಚ್ಚು ನಿವೇಶನಗಳು ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಇನ್ನು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಧ್ಯಾಹ್ನದ ಬಿಸಿ ಊಟದ ನಂತರ ಚಿಕ್ಕಿ ಮೊಟ್ಟೆಯನ್ನ ಸೇವಿಸಿದ ಕೆಲವೇ ಕ್ಷಣದಲ್ಲಿ 3-4 ಶಾಲಾ ಮಕ್ಕಳು ವಾಂತಿ ಮಾಡಿಕೊಂಡಿದ್ದು, ತಕ್ಷಣ ಎಚ್ಚೆತ್ತುಕೊಂಡ ಶಿಕ್ಷಕರು ಮತ್ತು ಗ್ರಾಮಸ್ಥರು ಕೂಡಲೇ ವಿಷಯವನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿ 40 ಮಕ್ಕಳನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆತಂದಿರುವ ಘಟನೆ ತುಮಕೂರು ಜಿಲ್ಲೆ ಕೋಣನಕುರಿಕೆ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಸಂಭವಿಸಿದೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೋಣನಕುರಿಕೆ ಗ್ರಾಮದಲ್ಲಿನ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿದ ಮಕ್ಕಳಲ್ಲಿ ವಾಂತಿ ಕಾಣಿಸಿಕೊಂಡಿದ್ದು, ತಕ್ಷಣ ಮಕ್ಕಳನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆತಂದಿದ್ದಾರೆ. ವಿಷಯ ತಿಳಿದ ತಹಶೀಲ್ದಾರ್ ವರದರಾಜು, ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್, ಶಿಕ್ಷಣಾಧಿಕಾರಿಗಳಾದ ಇಂದ್ರಾಣಮ್ಮ, ಅಕ್ಷರ ದಾಸೋಹ ನಿರ್ದೇಶಕರು ಮತ್ತು BRCಗಳು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿ ವೈದ್ಯರಿಂದ ಮಾಹಿತಿ ಪಡೆದರು. ನಂತರ ಮಾಧ್ಯಮದವರೊಂದಿಗೆ ತಹಶೀಲ್ದಾರ್ ವರದರಾಜು ಮಾತನಾಡಿ, ಮಕ್ಕಳು ಯಾವುದೇ ರೀತಿಯಲ್ಲಿ ಭಯಪಡುವ ಅಗತ್ಯ ಇಲ್ಲ. ಊಟ ಸೇವಿಸಿದ ನಂತರ ಕೆಲ ಮಕ್ಕಳು ವಾಂತಿ ಮಾಡಿಕೊಂಡಿದ್ದು, ಅದನ್ನು ಕಂಡು ಉಳಿದ ಮಕ್ಕಳು ಆತಂಕಕ್ಕೊಳಗಾಗಿದ್ದಾರೆ. ಎಲ್ಲ ಮಕ್ಕಳನ್ನ ವೈದ್ಯರು ಪರೀಕ್ಷಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದು ಅಂತ ತಿಳಿಸಿದ್ರು. ನಮಗೆ ಪ್ರಕರಣ ಬಗ್ಗೆ ಗೊತ್ತಾಗಿದ ತಕ್ಷಣ ಭೇಟಿ ಕೊಟ್ಟಿದ್ದೀನಿ. ಊಟ ಮಾಡಿದ್ರು ಅಂತ ಹೇಳ್ತಿದ್ರೆ ಯಾರಿಗೋ ಒಬ್ಬರಿಗೆ ಏನೋ ಸ್ವಲ್ಪ ವಾಂತಿ ಆಗಿದೆ, ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಮಕ್ಕಳಿಗೆ ಏನು ತೊಂದರೆ ಇಲ್ಲ. ಆ ಸಮಯದಲ್ಲಿ ಎಲ್ಲ ಮಕ್ಕಳು ಸ್ವಲ್ಪ ಗಾಬರಿ ಆಗಿಬಿಟ್ಟು ಎಲ್ಲರೂ ಕರ್ಕೊಂಡ್ಬಂದಿದ್ದಾರೆ ಇಲ್ಲಿಗೆ. ಯಾರಿಗೂ ಸಹ ಯಾವುದೇ ರೀತಿಯ ಯಾವುದೇ ತೊಂದರೆ ಇಲ್ಲ. ಯಾರು ಸಹ ಯಾವುದೇ ಪೋಷಕರು ಸಹ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಮಕ್ಕಳು ಸಹ ಸ್ಟೇಬಲ್ ಆಗಿದ್ದಾರೆ, ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಸುಮಾರು 3 ಕೋಟಿ ರು ಮೌಲ್ಯದ ಮೊಬೈಲ್ ಫೋನ್ಗಳನ್ನು ಹೊತ್ತು ತರುತ್ತಿದ್ದ ಕಂಟೈನರ್ನಿಂದ ಮೊಬೈಲ್ಗಳನ್ನು ದೋಚಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಇದೊಂದು ಭಾರೀ ಮೊತ್ತದ ದರೋಡೆಯಾಗಿದ್ದು, ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ಶಿಯೋಮಿ ಕಂಪನಿಗೆ ಸೇರಿದ 3 ಕೋಟಿ ಮೌಲ್ಯದ ಮೊಬೈಲ್ ಫೋನುಗಳು ತುಂಬಿದ್ದ ಕಂಟೈನರ್ ದೆಹಲಿಯಿಂದ ಬೆಂಗಳೂರಿಗೆ ತೆರಳುತ್ತಾ ಇತ್ತು. ನಿನ್ನೆ ರಾತ್ರಿ ಬೆಂಗಳೂರಿಗೆ ತಲುಪಬೇಕಾದ ಕಂಟೈನರ್ ತಲುಪಿಲ್ಲ. ಕಂಪನಿಯವರು ಜಾಗೃತರಾಗಿ GPRS ಟ್ರ್ಯಾಕ್ ಮಾಡಿ ಪರಿಶೀಲಿಸಿದಾಗ ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿಗೊಲ್ಲರಹಳ್ಳಿ ಬಳಿ ಕಂಟೈನರ್ ನಿಂತಿದ್ದು ಗೊತ್ತಾಗಿದೆ. ಕಂಟೈನರ್ ಪರಿಶೀಲನೆ ನಡೆಸಿದಾಗ ಅದರಲ್ಲಿದ್ದ 3 ಕೋಟಿ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಕಾಣೆಯಾಗಿದ್ದು, ಕಂಟೈನರ್ ಚಾಲಕನು ನಾಪತ್ತೆಯಾಗಿದ್ದಾನೆ. ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು, ಮೊಬೈಲ್ ಫೋನ್ಗಳನ್ನು ಸಾಗಣೆ ಮಾಡುವ ಹೊಣೆಯನ್ನು ಸೇಫ್ ಸ್ಪೀಡ್ ಕ್ಯಾರೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೊತ್ತಿದ್ದು, ಇದರಲ್ಲಿ ರಾಹುಲ್ ಎಂಬ ಚಾಲಕ ಕೆಲಸ ನಿರ್ವಹಿಸುತ್ತಿದ್ದ ಎನ್ನಲಾಗಿದ್ದು, ಸದ್ಯ ಚಾಲಕ ನಾಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಪೆರೇಸಂದ್ರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಂಟೈನರ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಶಿಡ್ಲಘಟ್ಟ ತಾಲೂಕಿನ ಚಂಗಮಕೋಟೆ ಹೋಬಳಿಯ H-ಕ್ರಾಸ್ನಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ನಡೆಯಿತು. ನಾನಾ ಕಡೆಯಿಂದ ಆಗಮಿಸಿದ ಸಾವಿರಾರು ಭಕ್ತರು ಬ್ರಹ್ಮರಥೋತ್ಸವಕ್ಕೆ ಸಾಕ್ಷಿಯಾದರು. ಶಿಡ್ಲಘಟ್ಟ ತಾಲೂಕು H-ಕ್ರಾಸ್ನ ಪುರಾಣ ಪ್ರಸಿದ್ಧ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಸೀತೆ, ರಾಮ, ಲಕ್ಷ್ಮಣ ಹಾಗೂ ಆಂಜನೇಯ ಸ್ವಾಮಿಯ ಮೂರ್ತಿಗಳಿಗೆ ವಿಶೇಷವಾಗಿ ಹೂಗಳಿಂದ ಅಲಂಕರಿಸಿ ಪೂಜೆ ಮಾಡಿ ಮಹಾಮಂಗಳಾರತಿ ನೆರವೇರಿಸಿ ನೆರೆದಿದ್ದ ಭಕ್ತರಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ನಂತರ ಸೀತೆ, ರಾಮ, ಲಕ್ಷ್ಮಣ, ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ನೂತನವಾಗಿ ನಿರ್ಮಿಸಿದ ಅಲಂಕೃತ ತೇರಲ್ಲಿ ಇರಿಸಿ H-ಕ್ರಾಸ್ನ ರಾಜಬೀದಿಗಳಲ್ಲಿ ತೇರನ್ನು ಎಳೆಯಲಾಯಿತು. ಶಿಡ್ಲಘಟ್ಟದ ಶಾಸಕ ಮೇಲೂರು ರವಿಕುಮಾರ್ ಹಾಗೂ ತಾಲೂಕು ಪಂಚಾಯಿತಿ ಇಒ ಆರ್ ಹೇಮಾವತಿ ಅವರು ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ನಾದಸ್ವರ, ತಮಟೆ, ಕೀಲುಕುದುರೆ, ಕರಡಿ ವೇಷ ಇನ್ನಿತರೆ ಜಾನಪದ ಕಲಾ ತಂಡಗಳೊಂದಿಗೆ ರಾಜಬೀದಿಗಳಲ್ಲಿ ಸಂಚರಿಸಿತು.
ಬೀದಿಗಳ ಇಕ್ಕೆಲೆಗಳಲ್ಲಿ ನಿಂತ ಭಕ್ತರು ಭಕ್ತಿ ಭಾವದಿಂದ ಬ್ರಹ್ಮರಥೋತ್ಸವದ ವೈಭವವನ್ನು ಕಣ್ತುಂಬಿಕೊಂಡರು. ಭಕ್ತರು ಧವಳ ಬಾಳೆಹಣ್ಣನ್ನ ಜೋಡಿಸಿ ತೇರಿನ ತುದಿಯಲ್ಲಿನ ಕಳಶಕ್ಕೆ ಎಸೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಕೈಮುಗಿದು ಭಗವಂತನಲ್ಲಿ ಪ್ರಾರ್ಥಿಸಿದರು. ತಾವು ಎಸೆದ ಬಾಳೆಹಣ್ಣು ಧವಳ ಕಳಶಕ್ಕೆ ತಾಕಿದಾಗ ಸ್ವಾಮಿಯ ಆಶೀರ್ವಾದ ಸಿಕ್ಕಿದ ಅನುಭೂತಿ ಪಡೆದರು. ತೇರಿಗೆ ತಾಗಿ ಬಿದ್ದ ಬಾಳೆಹಣ್ಣನ್ನ ಪ್ರಸಾದವನ್ನಾಗಿ ಮನೆಗೆ ಕೊಂಡೊಯ್ದರು. ಪ್ರಧಾನ ಅರ್ಚಕ ಪದ್ಮನಾಭಾಚಾರಿ ನೇತೃತ್ವದಲ್ಲಿ ಎಲ್ಲ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಬಿಜೆಪಿ ಮುಖಂಡ ಸಿಕಲ್ ಆನಂದಗೌಡ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕಳನಾಯಕನಹಳ್ಳಿ ಭೀಮೇಶ್, ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಯ್ಯಪ್ಪ ಮುನೇಗೌಡ ಇನ್ನಿತರೆ ಮುಖಂಡರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಮದ್ಯಪಾನ ವ್ಯಸನಕ್ಕೆ ದಾಸರಾಗಿ ಮದ್ಯಪಾನ ಸೇವಿಸಿ ವಾಹನ ಚಾಲನೆ ಮಾಡಬಾರದು ಎಂಬ ಸಂದೇಶ ಸಾರುವ ರಂಗೋಲಿಗಳನ್ನು ಬಿಡಿಸಿ ಸಾಮಾಜಿಕ ಅರಿವು ಮೂಡಿಸಿದ ವಕೀಲರನ್ನ ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಡಿಸೆಂಬರ್ 4ರಂದು ನಡೆಯಲಿರುವ ವಕೀಲರ ದಿನಾಚರಣೆಯ ಅಂಗವಾಗಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ ನೇತೃತ್ವದಲ್ಲಿ ವಕೀಲರಿಗೆ ಮತ್ತು ನ್ಯಾಯಾಲಯ ಸಿಬ್ಬಂದಿಗೆ ಏರ್ಪಡಿಸಲಾಗಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರಿಗೆ ಗಟ್ಟಿ ಪೈಪೋಟಿ ನೀಡಲು ಪುರುಷರು ಸಹ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನಾವಶ್ಯಕವಾಗಿ ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದಾಗುವ ದುಷ್ಪರಿಣಾಮಗಳು, ಸಂವಿಧಾನ ಮಹತ್ವ ಸಾರುವ ಅಂಶಗಳನ್ನು ಒಳಗೊಂಡ ರಂಗೋಲಿ ಸೇರಿದಂತೆ ಹಲವಾರು ಸಾಮಾಜಿಕ ಕಳಕಳಿಯುಳ್ಳ ರಂಗೋಲಿಗಳನ್ನ ವಕೀಲರು ಬಿಡಿಸಿ ಬಣ್ಣ ಹಾಕಿದ್ದರು. ಈ ಸ್ಪರ್ಧೆಯಲ್ಲಿ ಮಹಿಳಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸರಸ್ವತಿ, ದ್ವಿತೀಯ ಸ್ಥಾನ ಅರುಣ ಮತ್ತು ತೃತೀಯ ಸ್ಥಾನವನ್ನ ಸುಜಾತರವರು ವಿಜೇತರಾಗಿದ್ದಾರೆ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿ ಮತ್ತು ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಮಂಜುನಾಥಾಚಾರಿ ರಂಗೋಲಿ ಸ್ಪರ್ಧೆಯ ಫಲಿತಾಂಶ ಪ್ರಕಟಿಸಿದರು. ಚೆನ್ನಾಗಿ ರಂಗೋಲಿಗಳನ್ನ ಎಲ್ಲರೂ ಹಾಕಿದ್ದೀರಾ, ಹಾಗಾಗಿ ಯಾರು ಬೇಜಾರು ಮಾಡ್ಕೊಂಬೇಡಿ. ಎಲ್ರಿಗೂ ಕೂಡ ಅಧ್ಯಕ್ಷರ ಪರವಾಗಿ ಸಮಾಧಾನಕರ ಬಹುಮಾನ ಕೊಡ್ತೀವಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಹಾಗಾಗಿ ಯಾರು ಕೂಡ ಬೇಜಾರು ಮಾಡ್ಕೊಂಡು ಎಲ್ಲರಿಗೂ ಕೂಡ ಪ್ರೈಸ್ ಕೊಡ್ತೀವಿ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ನಂಜುಂಡಪ್ಪ, ಉಪಾಧ್ಯಕ್ಷ ಜಿಎಸ್ ರಾಮಾಂಜಿ, ಕಾರ್ಯದರ್ಶಿ ಪ್ರಸನ್ನ, ಹಿರಿಯ ವಕೀಲರಾದ ಎಜಿ ಸುಧಾಕರ್, ಫಯಾಜ್ ಬಾಷಾ, ಮುಸ್ತಾಕ್ ಅಹ್ಮದ್, ಕರುಣಾಸಾಗರ್ ರೆಡ್ಡಿ, ದತ್ತಾತ್ರೇಯ ನರಸಿಂಹರೆಡ್ಡಿ, ನರೇಂದ್ರ, ಕಿರಿಯ ವಕೀಲರಾದ ಎಂಎಲ್ಎ ಮೂರ್ತಿ, ತಿರುಮಲೇಶ್, ಶ್ರೀನಿವಾಸ್, ಸುಜಾತ, ಅರುಣ, ಬೆಂದೋಕುಮಾರಿ, ಮಮತಾ, ಪ್ರಭಾ ನಾಗರಾಜ್, ಸುರಕ್ಷಾ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಸಮಾಜದಲ್ಲಿ ಮಹಿಳೆಯರ ಹಕ್ಕುಗಳಿಗೆ ಮತ್ತು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಕಾರ್ಯದಲ್ಲಿ ತೊಡಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸುನಿಲ್ ಎಸ್ ಹೊಸಮನಿ ಹೇಳಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸೀಡ್ಸ್ ಮತ್ತು ಗಮನ ಮಹಿಳಾ ಸಮೂಹ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಕೋಲಾರದಲ್ಲಿ ಕಾಣೆಯಾದ ಮಹಿಳೆಯರು ಹುಡುಕಾಟ, ಪ್ರಜಾಪ್ರಭುತ್ವ, ಕುಟುಂಬ ಮತ್ತು ಸ್ವತಂತ್ರ ಮಹಿಳೆಯರ ಪರಿಕಲ್ಪನೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಹಿಳೆಯರ ಮತ್ತು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ, ದಬ್ಬಾಳಿಕೆಗಳ ವಿರುದ್ಧ ಹೋರಾಟಗಳನ್ನು ಗಮನ ಮಹಿಳಾ ಸಮೂಹದಿಂದ ನಡೆಸಿ ಕೋಲಾರದಲ್ಲಿ ಕಾಣೆಯಾದ ಮಹಿಳೆಯರ ಹುಡುಕಾಟದಲ್ಲಿ ಅಧ್ಯಯನವನ್ನು ನಡೆಸಿ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಮಹಿಳೆ ಮತ್ತು ಮಕ್ಕಳ ಪರವಾಗಿ ಪುಸ್ತಕವನ್ನು ಬರೆದಿರೋದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಪುಸ್ತಕವನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ. ಅದು ಯಾವ ಕಾರಣಕ್ಕೆ ನಾವು ಮಾಡಿದ್ದೇವೆ ಅಂತೇಳಿ ಮಹಿಳೆಯರ ಹಕ್ಕುಗಳಿಗಾಗಿ, ಮಹಿಳೆಯರಲ್ಲಿ ಆಗ್ತಕ್ಕಂಥ ಒಂದು ದೌರ್ಜನ್ಯಗಳ ತಡೆಗಾಗಿ, ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ತಡೆಗಾಗಿ ನಮ್ಮ ಹಲವಾರು ಸಂಘ ಸಂಸ್ಥೆಗಳು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಹಿಳಾ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಶಂಕರಾಚಾರಿ, ಮಹಿಳಾ ಪಿಎಸ್ಐ ಸರಸ್ವತಿ, ವರಲಕ್ಷ್ಮಿ, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ್, ಗಮನ ಮಹಿಳಾ ಸಮೂಹ ಶಾಂತಮ್ಮ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ಕೆ ಪ್ರಸನ್ನಕುಮಾರಿ, ಸೌಖ್ಯ ಸಮೃದ್ಧಿ ಸಂಸ್ಥೆ ಸಿಇಒ ರುದ್ರೇಶ್ ಹುಣಶ್ಯಾಳ, ಗಮನ ಮಹಿಳಾ ಸಮೂಹದ ಭಾಗ್ಯ ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.
ಬಡವರ ಜಮೀನು ಒತ್ತುವರಿ ತೆರವುಗೊಳಿಸಿರುವ ಅರಣ್ಯ ಅಧಿಕಾರಿಗಳಿಗೆ ರಾಜಕೀಯ ಪ್ರಭಾವಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಆಕ್ರಮಿಸಿಕೊಂಡಿರುವ ಅರಣ್ಯ ಜಮೀನು ತೆರವುಗೊಳಿಸಲು ಆಗುತ್ತಿಲ್ಲವೇ? ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಇಲ್ಲವಾದಲ್ಲಿ ತೀವ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒತ್ತಾಯಿಸಿ ತಾಲೂಕು ಕಚೇರಿ ಎದುರು ಪ್ರತಿಭಟಿಸಿದರು. ಸರ್ವೆ ಕಾರ್ಯಕ್ರಮವನ್ನು ಮುಂದೂಡುತ್ತಿರುವ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಸಾವಿರಾರು ಎಕರೆ ಜಮೀನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ರಾತ್ರಿ ವೇಳೆ ಜೆಸಿಪಿಗಳ ಮೂಲಕ ಯಾವುದೇ ಮಾಹಿತಿ ಇಲ್ಲದೆ ಜಮೀನುಗಳಲ್ಲಿ ಇದ್ದ ಬೆಳೆಯನ್ನ ಸಹ ಲೆಕ್ಕಿಸದೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುವ ಮೂಲಕ ಬಡಬಗ್ಗರಿಗೆ ನಷ್ಟವನ್ನು ಉಂಟು ಮಾಡಿದ್ರು. ಆದರೆ ಇದೇ ತಾಲೂಕಿನ ಹಿರಿಯ ರಾಜಕಾರಣಿ ಮಾಜಿ ಸಭಾಪತಿ ಕೆಆರ್ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿರುವ ಜಮೀನನ್ನ ತೆರವು ಮಾಡುವಲ್ಲಿ ಎಲ್ಲ ಅಧಿಕಾರಿಗಳು ಮೀನಾಮೇಷ ತೋರುತ್ತಿದ್ದಾರೆ. ಜೀಗಲಕುಂಟೆ ಗ್ರಾಮದಲ್ಲಿ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿರುವ ಜಮೀನನ್ನ ಒತ್ತುವರಿ ತೆರವುಗೊಳಿಸುವಂತೆ ಈಗಾಗಲೇ ನ್ಯಾಯಾಲಯ ಸೂಚಿಸಿದೆ. ಆದರೂ ಯಾವುದೇ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ. ಕಳೆದ ನವೆಂಬರ್ 6ರಂದು ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಸಮ್ಮುಖದಲ್ಲಿ ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡಿಕೊಂಡಿರುವ ಜಮೀನನ್ನು ಸರ್ವೆ ಮಾಡಿ ತೆರವುಗೊಳಿಸಲು ಆದೇಶವಿದ್ದರೂ ಕಂದಾಯ ಇಲಾಖೆ ತಾಂತ್ರಿಕ ದೋಷವೆಂಬ ಸಬೂಬು ಮುಂದಿಟ್ಟುಕೊಂಡು ಬಡವರಿಗೆ ಒಂದು ನ್ಯಾಯ, ರಾಜಕೀಯ ಪ್ರಭಾವಿಗಳಿಗೆ ಒಂದು ನ್ಯಾಯ ಮಾಡುತ್ತಿರುವುದು ಖಂಡನೀಯ. ಈ ಬಗ್ಗೆ ಕೂಡಲೇ ಅಧಿಕಾರಿಗಳು ಕ್ರಮ ಕೈಗೊಂಡು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿರುವ ಜಮೀನನ್ನು ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗ್ತೇವೆ ಎಂಬ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ನಾರಾಯಣಗೌಡ ತಿಳಿಸಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಸಾವಿರಾರು ಹೆಕ್ಟೇರ್ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿದಂಥ ಅರಣ್ಯ ಅಧಿಕಾರಿಗಳು ಬಡವರ ಬದುಕನ್ನು ಮಾತ್ರ ಬೀದಿಗೆ ತಳ್ಳಿಬಿಟ್ರು. ಅವರೇನೋ ಕಷ್ಟಪಟ್ಟು ಬೆಳೆದಂತಹ ಕ್ಯಾಪ್ಸಿಕಮ್ ಇರ್ಬೋದು, ಟೊಮಾಟೊ ಇರ್ಬೋದು, ಚಿಕ್ಕ ಪುಟ್ಟ ಕೋಳಿ ಫಾರ್ಮ್ಗಳು ಎಲ್ಲ ರಾತ್ರೋರಾತ್ರಿ JCPಗಳ ಗರ್ಜನೆ ಮಾಡುವ ಮುಖಾಂತರ ಬೀದಿಗೆ ತಳ್ಳಿಬಿಟ್ರು. ಆದರೆ ಪ್ರಭಾವಿ ರಾಜಕಾರಣಿಗಳು ಮಾಜಿ ಸಭಾಪತಿಗಳಾಗಿರುವಂಥ KR ರಮೇಶ್ ಕುಮಾರ್ ಅವರ ಜೀಗಲಗುಂಟೆ ಸರ್ವೆ ನಂಬರ್ 1 ಮತ್ತು 2ರಲ್ಲಿನ 61 ಎಕರೆ ಪ್ಲಸ್ ಮಿಸ್ ಕಟ್ಟೆಗಳಲ್ಲೂ 61 ಎಕರೆ 120 ಎಕರೆ ಮಾತ್ರ ಅರಣ್ಯ ಭೂಮಿಯನ್ನು ಯಾಕೆ ಒತ್ತುವರಿ ತೆರವುಗೊಳಿಸ್ತಾ ಇಲ್ಲ? ಶ್ರೀಮಂತರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯನಾ? ಯಾಕಂದ್ರೆ ಅರಣ್ಯ ಭೂಮಿಯಲ್ಲಿ ಯಾರೂ ಅಧಿಕಾರಿಗಳು ನಾವೇನು ರೈತರು ಹೋಗಿ ನಾವೇನು ನಮ್ಗೆ ದಾಖಲೆ ಮಾಡ್ಕೊಂತ ಕೇಳಲಿಲ್ಲ. ಆದರೆ ಕಂದಾಯ ಅಧಿಕಾರಿಗಳ ವೈಫಲ್ಯ, ಬೇಜವಾಬ್ದಾರಿಯಿಂದ ಬಡ ರೈತರಿಂದ ಲಕ್ಷ ಲಂಚವನ್ನು ಪಡೆದು ಅವರೇನಾದರೂ ಅರಣ್ಯ ಭೂಮಿಗೆ ಕೊಟ್ಟಿದ್ದಾರೆ. ನಂದೀಶ್, ಈ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಸುಮಾರು 24 ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಚಿಂತಾಮಣಿ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಡಾಕ್ಟರ್ MC ಸುಧಾಕರ್ ಶಂಕುಸ್ಥಾಪನೆ ನೆರವೇರಿಸಿದರು. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮುತುಕದಹಳ್ಳಿ ಗ್ರಾಮದಿಂದ ಕೋಲಾರ ತಾಲೂಕಿನ ಗಡಿಯವರೆಗೂ ಸುಮಾರು 68 ಲಕ್ಷ, ನಾಯಂದ್ರಹಳ್ಳಿ ಗ್ರಾಮದಿಂದ ಚಿಕ್ಕ ಕಟ್ಟಿಗೇನಹಳ್ಳಿ ಮಾರ್ಗವಾಗಿ ಹಿರೇಕಟ್ಟಿಗೇನಹಳ್ಳಿವರೆಗೂ ಸುಮಾರು 4 ಕೋಟಿ 40 ಲಕ್ಷ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ನಲ್ಲಗುಟ್ಟಹಳ್ಳಿ ಗ್ರಾಮದ ಬಳಿ ITI ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ 5 ಕೋಟಿ 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ, ಅಂಬಾಜಿದುರ್ಗ ಹೋಬಳಿ ಚಾಂಡ್ರಹಳ್ಳಿ ಕತಿರ್ಗುಪ್ಪೆ ರಸ್ತೆಯವರೆಗೂ ಬಯಾ ಮೊಹಮ್ಮದ್ಪುರ ಕೊರ್ಲಹಳ್ಳಿ ಲಕ್ಷ್ಮೀದೇವನಕೋಟೆ ಮಾರ್ಗವಾಗಿ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 4 ಕೋಟಿ 12 ಲಕ್ಷ ರೂಪಾಯಿ ಸೇರಿದಂತೆ ಮುಂಗಾನಹಳ್ಳಿಯಲ್ಲಿ ಅಂಬೇಡ್ಕರ್ ವಸತಿ ನಿಲಯ ಕಾಮಗಾರಿ ಸುಮಾರು 9 ಕೋಟಿ 50 ಲಕ್ಷ ವೆಚ್ಚದ ಕಟ್ಟಡ ನಿರ್ಮಾಣದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಬಿಜೆಪಿ ಪಕ್ಷದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಆಗಲೇ ನಾನು 100 ಕೋಟಿಯಷ್ಟು ಈ ಕಳೆದ ವರ್ಷದಲ್ಲೇ ದುಡ್ಡು ತಂದಿದ್ದೀನಿ. ಈಗಿನ್ನ ನೋಡಿ ಈ ಸ್ಕೀಮಲ್ಲಿ 25 ಕೋಟಿಯಲ್ಲಿ 5 ಕೋಟಿ ನಾವು ಮುನಿನಹಳ್ಳಿ ರಸ್ತೆದು PWD ಕೊಟ್ಟಿದ್ವಿ. ಯಾಕಂದರೆ ಅದೊಂದು PWD ಒಂದು 2 ಕೋಟಿ ಪೂಜೆ ಮಾಡಿದ್ವಿ. ಅದಕ್ಕೆ ಮುಂದುವರೆದಂಗೆ 5 ಕೋಟಿ ಹಾಕಿದ್ದೀವಿ. 5 ಕೋಟಿ ಹಾಕಿದ್ದೀವಿ. ಅದು PWD ರಸ್ತೆ. ಮುನಿನಹಳ್ಳಿ ಕೆರೆ ಕೆಳಗೆ ಯಾವಾಗೂ ರಸ್ತೆ ಕಿತ್ತೋಗುತ್ತೆ. ಅದಕ್ಕೆ ಆ ಕಡೆ ಚರಂಡಿ ಮಾಡಬೇಕು. ಕೆರೆ ಪಕ್ಕದಲ್ಲಿ ಜೋಕ್ ನೀರು ಬರೋದ್ರಿಂದ ಅದಕ್ಕೆ ಡ್ರೈನೇಜ್ ಸಿಮೆಂಟ್ ಮಾಡಬೇಕು ಅಂತೇಳಿ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಿದೆ. ಅದು ಆಲಮಗಿರಿ ಮುನಿನಹಳ್ಳಿ ದಾಟಿ ಆಲಮಗಿರಿ ಹತ್ರ ಬರ್ತದೆ, ಟಚ್ ಆಗಲ್ಲ. ಮತ್ತೆ ಅದನ್ನು ತಗೊಂಡ್ಬಂದು ನಾವು ಸೂಲ್ದೇನಹಳ್ಳಿ ರಸ್ತೆಗೆ ಟಚ್ ಮಾಡಬೇಕು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಚಿನ್ನಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಅಂಬರೀಶ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಮುಖಂಡರಾದ ಮುಸ್ತಫಾ, ಅಸ್ಲಾಂ ಪಾಷಾ, ಪವಿತ್ರ, ಚಂದ್ರಶೇಖರ್, ಜಂಗಮ ಶೀಗೆಹಳ್ಳಿಯ ಮುನಿನಾರಾಯಣಪ್ಪ, ನಗರಸಭಾ ಅಧ್ಯಕ್ಷ ಜಗನ್ನಾಥ್, ಉಪಾಧ್ಯಕ್ಷೆ ರಾಣಿಯಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಕಚೇರಿ ಸಭಾಂಗಣದಲ್ಲಿ ಶನಿವಾರದಂದು ಶಾಸಕ KH ಪುಟ್ಟಸ್ವಾಮಿಗೌಡ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳ ಸಭೆಯನ್ನು ಆಯೋಜಿಸಲಾಗಿತ್ತು.
ಗೌರಿಬಿದನೂರಿನಲ್ಲಿ ನಡೆದ ಕುಂದುಕೊರತೆ ಸಭೆಯಲ್ಲಿ ಸಮಸ್ಯೆಗಳ ಸುರಿಮಳೆಯೇ ಆಯಿತು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮುಖಂಡರು ಅವರ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದ್ರು. ದಲಿತರಿಗೆ ಸ್ಮಶಾನವಿಲ್ಲ ಹಾಗೂ ಸ್ಮಶಾನವಿದ್ದರೂ ರಸ್ತೆ ಮತ್ತು ಸ್ವಚ್ಛತೆ ಇಲ್ಲ. ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಬೇಕು. ಗುಡಿಸಲಿನಲ್ಲಿರುವ ಪರಿಶಿಷ್ಟರಿಗೆ ಮನೆ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಬೇಕು. ಆಂಧ್ರದಿಂದ ಬರುವ ಅಕ್ರಮ ಹೆಂಡವನ್ನು ತಡೆಗಟ್ಟುವುದು ಸೇರಿದಂತೆ ಹಲವಾರು ಸಮಸ್ಯೆಗಳನ್ನು ಸಭೆಯಲ್ಲಿ ಹೇಳುವುದರ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಸಭೆಯಲ್ಲಿ ತಿಳಿಸಿದರು. ಅಧಿಕಾರಿಗಳು ಸಭೆಯಲ್ಲಿ ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸಿದರು. ಇನ್ನು ಕೆಲವು ಸಮಸ್ಯೆಗಳನ್ನು ನಿಗದಿತ ಅವಧಿಯಲ್ಲಿ ಪರಿಹರಿಸುವುದಾಗಿ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಒಂದು ಪ್ರಸ್ತಾವನೆ ನಾನು ಹೇಳಿದೆ, ಇವರಿಗೆ ತಹಶೀಲ್ದಾರ್ಗೂ ಕೂಡ ಹೇಳಿದೆ. ಸರ್ಕಾರದ ಸಲಹೆ ಸೂಚನೆಗಳು ಹಾಗೆ ಇದೆ. ನಿಮ್ಮ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯ ಸಮಸ್ಯೆಗಳನ್ನ ಕುರಿತು ಸರಿ ಮೀಟಿಂಗ್ ಮಾಡಿ ಅವರ ಕುಂದುಕೊರತೆಯನ್ನು ಕೇಳಬೇಕು ಅಂತ ಅದರ ಪ್ರಕಾರವಾಗಿ ಒಂದು ಮೀಟಿಂಗ್ ಆಯೋಜನೆ ಮಾಡಿದ್ದೀವಿ ಇವತ್ತಿನ ದಿವಸ. ನಿಮ್ದು ಏನೇ ಇದ್ರೂ ಕೂಡ ಸಮಸ್ಯೆಗಳನ್ನ ಲಿಖಿತ ರೂಪದಲ್ಲಿ ಕೊಡಿ. ಯಾವುದೇ ಇದ್ರೂ ಕೂಡ ಆಗುವಂಥ ಕೆಲಸಗಳನ್ನ ಖಂಡಿತವಾಗೂ ಕೂಡ ಅದನ್ನು ಜಾರಿ ಮಾಡಿಸೋದಕ್ಕೆ, ಅದನ್ನು ಬಗೆಹರಿಸೋಕ್ಕೆ ಖಂಡಿತವಾಗೂ ಯಾವುದಾದ್ರೂ ಕೆಲವು ಆಗದಂಥ ನ್ಯಾಯಾಲಯ ಅಂತ ಇರ್ತಾವೆ, ಯಾವುದಾದ್ರೂ 1-2 ಆ ಥರದ ಕೇಸ್ಗಳು ಬಿಟ್ಟು ಬಾಕಿ ಏನೇ ಸಮಸ್ಯೆಗಳಿದ್ರೂ ಕೂಡ ನಾನು ಕೂಡ ಖುದ್ದು ನೀವೇನೋ ಕೊಟ್ಟಂಥ ಅರ್ಜಿಗಳನ್ನ. ಸಭೆಯಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ಬಿಇಒ ಕೆವಿ ಶ್ರೀನಿವಾಸಮೂರ್ತಿ, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಚೆನ್ನಪ್ಪಗೌಡ ನಾಯಕ್, ನರೇಗಾ ಎಡಿ ಕರಿಯಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದಲ್ಲಿ ತೊಶಿಬಾ ಕಂಪನಿ, 9 ಡಾಟ್ಸ್ ಮತ್ತು ರೋಟರಿ ಸಂಸ್ಥೆ ಸಹಯೋಗದಲ್ಲಿ ವಿವಿಧ ಸಾಮಾಜಿಕ ಸೇವೆಗಳನ್ನು ಮಾಡುವುದರ ಮೂಲಕ ಗಮನ ಸೆಳೆದಿದೆ. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತೊಶಿಬಾ ಕಂಪನಿಯು ಕಳೆದ ವರ್ಷ ಶಾಲಾವರಣದಲ್ಲಿ 500 ಗಿಡಗಳನ್ನು ನೆಡಲಾಗಿತ್ತು. ಇದೀಗ ಗಿಡಗಳು ಚೆನ್ನಾಗಿ ಬರುತ್ತಿವೆ. ಈ ವರ್ಷ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಲಾಗುತ್ತಿದೆ. ಸುಮಾರು 18 ಲಕ್ಷ ರುಗಳ ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣ, ಶಾಲೆಯ ಕಟ್ಟಡಕ್ಕೆ ಸುಣ್ಣ ಬಣ್ಣ ಮತ್ತು ಸೋಲಾರ್ ದೀಪಗಳ ಅಳವಡಿಕೆ ಮಾಡಲಾಗುತ್ತಿದೆ. ಸುಮಾರು 50 ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ಮುಂದಿನ ವರ್ಷ ಸ್ಮಾರ್ಟ್ ತರಗತಿಗಳನ್ನು ಮಾಡುವ ಉದ್ದೇಶವಿದೆ ಎಂದು ತೊಶಿಬಾ ಕಂಪನಿಯ ಹಿರಿಯ ನಿರ್ದೇಶಕ ಪ್ರೇಮ್ ಅವರು ತಿಳಿಸಿದರು. ಗ್ರಾಮಾಂತರ ಶಾಲೆಗಳಲ್ಲಿ ಅಷ್ಟೊಂದು ವ್ಯವಸ್ಥೆ ಇಲ್ಲದಿರುವುದರಿಂದ ಖಾಸಗಿ ಶಾಲೆಗಳಿಗೆ ಹೋಗುತ್ತಿದ್ದಾರೆ. ಸರ್ಕಾರಿ ಶಾಲೆಗಳನ್ನು ಹೆಚ್ಚು ಸಹಕಾರ ನೀಡಿ ಅಭಿವೃದ್ಧಿಪಡಿಸಿದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಉಳಿದುಕೊಳ್ಳುತ್ತಾರೆ. ಕೊಯ್ರಾ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸಾಕಷ್ಟು ಜಾಗವಿದೆ. ತೊಶಿಬಾ ಕಂಪನಿಯ ಸಹಕಾರದಲ್ಲಿ ಮತ್ತಷ್ಟು ಶಾಲೆಯನ್ನು ಅಭಿವೃದ್ಧಿಗೊಳಿಸಲಾಗುತ್ತಿದೆ ಎಂದು 9 ಡಾಟ್ಸ್ ಫೌಂಡೇಶನ್ನ ಶಂಕರ್ ಸುಬ್ರಹ್ಮಣ್ಯನ್ ಹೇಳಿದರು. 2 ವರ್ಷ ಆಯಿತು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ ಇಯರ್ ನಾವು 500 ಗಿಡ ಹಾಕಿದ್ದು, ಮರ ಹಾಕಿ ಈಗ ಅದು ಸಸ್ಟೈನ್ ಮಾಡಿದ್ದಕ್ಕೆ ಡ್ರಿಪ್ ಇರಿಗೇಷನ್ ಎಲ್ಲ ಕೊಟ್ಟು ಚೆನ್ನಾಗಿ ಈಗ ಬರ್ತಾ ಇದೆ ಎಲ್ಲ ಗಿಡಗಳು. ಪೇಂಟಿಂಗ್ ಮಾಡ್ತಾ ಇದೆ. ಅದು ಅವರು ಪ್ರಿನ್ಸಿಪಲ್ ಹೆಡ್ ಮಾಸ್ಟರ್ ರಿಕ್ವೆಸ್ಟ್ ಮಾಡಿದ್ದು. ಅದು ಏನಂದರೆ ಕಂಡೀಷನ್ ತುಂಬ ಮೋಸ ಇತ್ತು, ಅದಕ್ಕೆ ನಾವು ಪೇಂಟಿಂಗ್ ಮಾಡ್ತಾ ಇದೆ. ಒಂದು ಟಾಯ್ಲೆಟ್ ರೆಸ್ಟ್ ರೂಮ್ ಕಟ್ತಾ ಇದೆ. ಅದು ಬಿಟ್ಟು ಸೋಲಾರ್ ಲೈಟಿಂಗ್ ಮಾಡ್ತಾ ಇದೆ. ಏನಂದರೆ ನೆಕ್ಸ್ಟ್ ಇಯರು ನಾವು ಸ್ಮಾರ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಯೋಚನೆ ಇದೆ. ಈ ಸಂದರ್ಭದಲ್ಲಿ ತೊಶಿಬಾ ಕಂಪನಿಯ ನೌಕರರು ಸಾಮೂಹಿಕವಾಗಿ ಶಾಲಾ ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಿಯುವಲ್ಲಿ ತಲ್ಲೀನರಾಗಿದ್ದರು. ಶಾಲಾ ಮಕ್ಕಳಿಗೆ ನೃತ್ಯ ತರಬೇತಿ ನೀಡಲಾಯಿತು. ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ಚಿಕ್ಕೇಗೌಡ, 9 ಡಾಟ್ಸ್ ಟ್ರಸ್ಟಿ ರವಿ ಪ್ರಸಾದ್, ಊರಿನ ಗ್ರಾಮಸ್ಥರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ತೊಶಿಬಾ ಕಂಪನಿಯ ನೌಕರರು ಇದ್ದರು. ಸಾಬ್, ಯು ನ್ಯೂಸ್ ಟಿವಿ, ದೇವನಹಳ್ಳಿ. 2024-25ನೇ ಸಾಲಿನಲ್ಲಿ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಿನಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಚಿಂತಾಮಣಿ ತಾಲೂಕು ಕೈವಾರ ಕ್ರಾಸ್ನಲ್ಲಿನ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಪಾಲ್ಗೊಂಡು ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ಪಡೆದು ಜಿಲ್ಲೆ ಮತ್ತು ತಾಲೂಕಿಗೆ ಕೀರ್ತಿಯನ್ನ ತಂದಿದ್ದು, ಈ ವಿದ್ಯಾರ್ಥಿಗಳನ್ನು ಶಾಲಾ ಆಡಳಿತ ಮಂಡಳಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. 2024-25ನೇ ಸಾಲಿನಲ್ಲಿ ನಡೆದ ರಾಜ್ಯ ಮಿನಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಟ್ಟು 8 ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು, 8 ಜನ ವಿದ್ಯಾರ್ಥಿಗಳ ಪೈಕಿ ಚಿಂತಾಮಣಿ ತಾಲೂಕು ಕೈವಾರ ಕ್ರಾಸ್ನಲ್ಲಿರುವ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯಿಂದ 6 ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು. 6 ಜನ ವಿದ್ಯಾರ್ಥಿಗಳಲ್ಲಿ
7ನೇ ತರಗತಿಯ ಅಜ್ವಾ ಫಿರ್ದೌಸ್ ಚಿನ್ನದ ಪದಕವನ್ನ ಪಡೆದುಕೊಂಡ್ರೆ 8ನೇ ತರಗತಿಯ ಗೀತಾ ಎಂಬ ವಿದ್ಯಾರ್ಥಿನಿ ಬೆಳ್ಳಿ ಪದಕವನ್ನ ಗಳಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಹಾಗೂ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನ ತಂದಿದ್ದು, ಈ ವಿದ್ಯಾರ್ಥಿಗಳನ್ನ ಶಾಲಾ ಆಡಳಿತ ಮಂಡಳಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಇನ್ನು ಕ್ಲಸ್ಟರ್ ಮಟ್ಟದಲ್ಲಿ ನಡೆದ ಕಬಡ್ಡಿ ಪಂದ್ಯಾವಳಿಗಳಲ್ಲಿ 175 ಶಾಲೆಗಳು ಭಾಗವಹಿಸಿದ್ದು, ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು 8ನೇ ತರಗತಿಯ ಸೃಜನ್ ನಾಯಕತ್ವದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಟ್ರೋಫಿ ಮತ್ತು ಚಿನ್ನದ ಪದಕ ಗಳಿಸಿರುತ್ತಾರೆ. ಹಾಗೆ ಕಬಡ್ಡಿ ಪಂದ್ಯಾವಳಿಯಲ್ಲಿ ಅಜ್ವಾ ಫಿರ್ದೌಸ್ ನಾಯಕತ್ವದಲ್ಲಿ 2ನೇ ಸ್ಥಾನವನ್ನ ಗಳಿಸಿರುತ್ತಾರೆ. ತರಬೇತುದಾರರಿಗೆ ಮತ್ತು ಕ್ರೀಡಾ ವಿದ್ಯಾರ್ಥಿಗಳಿಗೆ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಸುಬ್ಬಾರೆಡ್ಡಿ ಶುಭ ಹಾರೈಸಿದ್ದಾರೆ. ಅಜ್ವಾ ಫಿರ್ದೌಸ್ ಅವರು ಬೆಳ್ಳಿ ಪದಕ ಗೋಲ್ಡ್ ಮೆಡಲ್ ಅನ್ನು ಹೊಡಿತಾರೆ. ಮೊದಲನೇ ಪ್ರಶಸ್ತಿಯಾಗಿ ಗೋಲ್ಡ್ ಮೆಡಲ್ ಆಗಿ ಹೊಡಿತಾರೆ. 8ನೇ ತರಗತಿಯ ಗೀತಾ ಎಂಬ ವಿದ್ಯಾರ್ಥಿನಿ ಬೆಳ್ಳಿ ಪದಕವನ್ನು ತಂದುಕೊಡ್ತಾರೆ. ನಿಜವಾಗಲೂ ನಮ್ಮ ಶಾಲೆಗೆ ಒಂದು ಹೆಮ್ಮೆ ಅಂತ ಇದ್ದಾರೆ. ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಇವತ್ತು ಪ್ರಶಸ್ತಿ ತಂದುಕೊಡೋದಂದ್ರೆ ಅದು ಸುಲಭವಾಗಿ ಮಾತಾಡ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮಂಚೇನಹಳ್ಳಿ ಪಟ್ಟಣದ ಗಣೇಶನ ದೇವಸ್ಥಾನದ ಬಳಿ ಜೈ ಕರ್ನಾಟಕ ಗೆಳೆಯರ ಬಳಗದಿಂದ 69ನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿತು. ಸಾಹಿತ್ಯ ಹಾಗೂ ಚುಟುಕು ಸಾಹಿತಿ ಪರಿಷತ್ತಿನ ಅಧ್ಯಕ್ಷ ಕಿರಣ್ ಕುಮಾರ್ ಎಚ್ಎನ್ ಮಾತನಾಡಿ, ಕನ್ನಡ ಅಸ್ಮಿತೆಯನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ ಇದಾಗಿದೆ. ಅದರಲ್ಲೂ ತೆಲುಗಿನ ಪ್ರಭಾವ ಇರುವ ಮಂಚೇನಹಳ್ಳಿಯಲ್ಲಿ ಜೈ ಕರ್ನಾಟಕ ಗೆಳೆಯರ ಬಳಗದಿಂದ ಕಾರ್ಯಕ್ರಮ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ. ಹಾಗಾಗಿ ಕನ್ನಡಿಗರು ಕನ್ನಡವನ್ನು ಉಳಿಸಿ ಬೆಳೆಸಲು ಶ್ರಮಿಸಬೇಕಾಗಿದೆ. ಅದೇ ರೀತಿ ಹೊರ ರಾಜ್ಯದಿಂದ ವ್ಯಾಪಾರಕ್ಕಾಗಿ ಬಂದಂತವರು ಮೊದಲು ಕನ್ನಡವನ್ನ ಕಲಿಯಬೇಕು ಎಂದರು. ಎತ್ತಿ ಹಿಡಿತಕ್ಕಂಥ ಅತ್ಯಂತ ಅತ್ಯುತ್ತಮ ಕಾರ್ಯಕ್ರಮ ಇದಾಗಿದೆ. ಇದು ಗ್ರಾಮೀಣ ಭಾಗದಲ್ಲಿ ತೆಲುಗಿನ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಈ ಭಾಗದಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂಥ ಪ್ರಯತ್ನ ಇಂಥ ಸಂಘ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ ಆಗುತ್ತೆ. ಮತ್ತು ಕನ್ನಡ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದೆ. ಇವತ್ತಿನ ದಿವಸ ಗಡಿ ಭಾಗದ್ದಿರ್ಬೋದು ಅಥವಾ ನೀರಿಂದಿರ್ಬೋದು ಅಥವಾ ಇನ್ಯಾವುದೇ ಬೇರೆ ಭಾಷೆಗಳ ಹೊಡೆತದಿಂದ ಕೂಡ ಕನ್ನಡವಾಗಿ ಉಳಿಯೋದಕ್ಕೆ ಕನ್ನಡಿಗರು ಶ್ರಮಿಸಬೇಕಾಗಿದೆ. ಇದೇ ವೇಳೆ ಜೈ ಕರ್ನಾಟಕ ಗೆಳೆಯರ ಬಳಗದ ಎಚ್ಎ ಮುರಳಿ ಮಾತನಾಡಿ, ಮಂಚೇನಹಳ್ಳಿ ಗಡಿನಾಡು ಆಗಿರುವುದರಿಂದ ತೆಲುಗು ಮಾತನಾಡುವವರು ಹೆಚ್ಚು. ಹಾಗಾಗಿ ನಾವು ನಮ್ಮ ಜೈ ಕರ್ನಾಟಕ ಗೆಳೆಯರ ಬಳಗದ ಎಲ್ಲ ಸದಸ್ಯರು ತೆಲುಗುವನ್ನು ತಡೆಗಟ್ಟುತ್ತಲೇ ಬಂದಿದ್ದೇವೆ. ಇಲ್ಲಿ ಕನ್ನಡವನ್ನ ಹೆಚ್ಚಿನ ರೀತಿಯಲ್ಲಿ ಬಳಸಬೇಕೆಂಬುದೇ ನಮ್ಮ ಉದ್ದೇಶವಾಗಿದೆ ಎಂದರು. ಇಲ್ಲಿ ತುಂಬ ತೆಲುಗು ಮಾತಾಡೋವಂಥದ್ದು ಜಾಸ್ತಿ. ನಾವು ಮೊದಲಿಂದನೂ ನಾವಿಲ್ಲಿ ತೆಲುಗು ಮಾತಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮತ್ತು ಇಲ್ಲಿ ಬರೀ ಕನ್ನಡನೇ ಮಾತಾಡಬೇಕು ಅನ್ನೋದನ್ನು ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ಮೊದಲಿಂದನೂ ಕನ್ನಡ ಅನ್ನೋದನ್ನೇ ನಾವು ಎಲ್ಲ ನಮ್ಮ ಜೈ ಕರ್ನಾಟಕ ಗೆಳೆಯರ ಸಂಘದ ಎಲ್ಲ ಕಾರ್ಯಕರ್ತರು ಎಲ್ಲ ಬಂಧುಗಳು ಎಲ್ಲ ನಾವು ಅಂದ್ಕೊಂಡು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಶಾಲಾ ಕಾಲೇಜು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಅದೇ ರೀತಿ ಗಣ್ಯರಿಗೆ ಹಾಗೂ ಪತ್ರಕರ್ತರಾದ ಚೇತನ್, ಶಶಿಕಿರಣ್, ಪದ್ಮಾವತಮ್ಮ ಹಾಗೂ ನಾಸಿರ್ಗೆ ಜೈ ಕರ್ನಾಟಕ ಗೆಳೆಯರ ಬಳಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಸಾಪ ತಾಲೂಕು ಅಧ್ಯಕ್ಷೆ ಪ್ರಭಾ ನಾರಾಯಣಗೌಡ, ಪಿಎಸ್ಐ ಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಮೂರ್ತಿ, ಮುಖಂಡರಾದ ಲಕ್ಷ್ಮೀನಾರಾಯಣ್, ಪ್ರಿಯಾಂಕಾ ಹಾಗೂ ಜೈ ಕರ್ನಾಟಕ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಹಾಗೂ ತಾಲೂಕಿನ ಎಲ್ಲ ಶಾಲಾ ಕಾಲೇಜು ಮಕ್ಕಳು ಮತ್ತು ಶಿಕ್ಷಕ ವೃಂದದವರು ಭಾಗಿಯಾಗಿದ್ದರು. ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮಗೆ ನೀಡಿರುವ ಮತದಾನದ ಹಕ್ಕನ್ನು ನಾವು ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಕಾರಣ ಇಂದು ನಮ್ಮ ದೇಶ ಸಮಾಜದ ಹಿತ ಬಯಸುವವರ ಬದಲಿಗೆ ಶ್ರೀಮಂತರ ಕೈಯಲ್ಲಿ ಸಿಕ್ಕಿ ನಲುಗುತ್ತಿದೆ ಎಂದು ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಶಿಡ್ಲಘಟ್ಟ ಮೇಲೂರು ಮಂಜುನಾಥ್ ಬೇಸರ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಸಿದ್ಧಾರ್ಥ ಸೇವಾ ಸಂಸ್ಥೆ ಹಾಗೂ ತಾಲೂಕು ಆಡಳಿತದ ಆಶ್ರಯದಲ್ಲಿ ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಎಸ್ಸಿ/ಎಸ್ಟಿ ದೌರ್ಜನ್ಯ ಹಾಗೂ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು.
ಚಿಕ್ಕಬಳ್ಳಾಪುರ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಮಾತನಾಡಿ, ಪ್ರತಿಯೊಬ್ಬರೂ ದೇಶ, ಸಮಾಜ, ಅಭಿವೃದ್ಧಿ, ಸಮಾನತೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಮತದಾನ ಮಾಡುವ ಮೂಲಕ ದೇಶದ ಆಡಳಿತ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಇದೇ ಸಂವಿಧಾನ ಅಂಬೇಡ್ಕರ್ ಅವರ ಆಶಯವೂ ಆಗಿತ್ತು ಎಂದರು. ಅದರಲ್ಲಿ ನಮ್ಗೆ ಏನೇನು ಕಾನೂನು ಕಟ್ಟಿದ್ದಾರೆ, ನಮಗೇನು ಸವಲತ್ತುಗಳು ಕೊಟ್ಟಿದ್ದಾರೆ, ಇವತ್ತು ಆಳುವಂಥ ಸರ್ಕಾರಗಳನ್ನ ಜಾರಿ ಮಾಡಲಿಕ್ಕೆ ಒಂದು ಅವರ ಮನಸ್ಸುಗಳೇನಾಗಿದೆ ಅಂದರೆ ಇವತ್ತು ಅದರಿಂದ ಹೊರಗಡೆ ತರಬೇಕು. ಇವರಿಗೆಲ್ಲ ಯಾಕೆ ಇಷ್ಟು ಸವಲತ್ತುಗಳು ಕೊಡಬೇಕು? ಈ ವೇಳೆ ತಹಶೀಲ್ದಾರ್ ಬಿಎನ್ ಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ದಡಂಗಟ್ಟ ತಿರುಮಲೇಶ್, ಎಂ ವೇಣು ಮತ್ತಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಮಕ್ಕಳನ್ನು ಕ್ರೀಡೆಗಳಲ್ಲಿ ಭಾಗವಹಿಸಲು ಉತ್ತೇಜಿಸುವ ಸಲುವಾಗಿ ನಿರಂತರವಾಗಿ ಕ್ರೀಡಾ ಸಮವಸ್ತ್ರ ವಿತರಿಸುತ್ತಿದ್ದೇವೆ. ಇಂದು 250 ಹೆಚ್ಚು ಮಕ್ಕಳಿಗೆ ಸಮವಸ್ತ್ರ ವಿತರಿಸಿದ್ದು ಅವರ ಮುಖದಲ್ಲಿ ಮಂದಹಾಸ ಮೂಡಿಸುವುದು ಮನಸ್ಸಿಗೆ ತೃಪ್ತಿ ತಂದಿದೆ ಎಂದು ಬಿಜೆಪಿ ಮುಖಂಡ ಶಶಿಶೇಖರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ 1ನೇ ವಾರ್ಡ್ನ ಬಿಜೆಪಿ ಮುಖಂಡ ಶಶಿಶೇಖರ್ ಸರ್ಕಾರಿ ಶಾಲಾ ಮಕ್ಕಳಿಗೆ ಕ್ರೀಡಾ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಮುಂದುವರೆಸಿದ್ದು, ಶನಿವಾರ ನಗರದ ವಾಪಸಂದ್ರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ದೈಹಿಕ ಸಾಮರ್ಥ್ಯ ಪಡೆಯಲು ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮುಖ್ಯ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಕ್ರೀಡಾ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು. ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿ ದೇಶಕ್ಕೆ ಕೀರ್ತಿ ತರಬೇಕು ಎಂದರು. ಈ ವರ್ಷದಲ್ಲಿ ಕ್ರೀಡಾ ಸಮವಸ್ತ್ರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಿ ಸ್ಕೂಲಲ್ಲಿ, ಹಾಗಾಗಿ ಕೊಡ್ತಾ ಇದ್ದೀರಿ. ಹಾಗೇನಿಲ್ಲ, ಈಗ 3 ವರ್ಷದಿಂದ ಮಾಡ್ತಾ ಇದ್ದೀರಿ. ಈಗ ಈ ವರ್ಷದಲ್ಲಿ ಇದು ಕೊಡಬೇಕು ಅಂತ ಹೇಳಿ ಅಂದ್ಕೊಂಡು ಈ ಸ್ಕೂಲಲ್ಲಿ ಕೊಡ್ತಾಯಿದ್ರಿ. ಯಾವಾಗಲೂ ನೋಡ್ತಾ ಇರ್ತೀರಿ ಮಕ್ಕಳನ್ನ, ಯಾವಾಗಲೂ ಹಳೆ ಬಟ್ಟೆಗಳು ಹಾಕೊಂಡು ಬರ್ತಾಯಿದ್ರು. ಅದಕ್ಕೋಸ್ಕರ ಇದು ಒಂದು 2 ದಿನ ಹಾಕ್ಕೊಳ್ತಾರೆ ಅಂತ ಅನ್ನಿಸ್ತು. ಹಾಗಾಗಿ ಅವರು ಸ್ವಲ್ಪ ಸ್ವಚ್ಛತೆ ಹಾಗೂ ಮತ್ತು ಕ್ಲೀನ್ನೆಸ್ ಇದು ಇರಲಿ ಅಂತೇಳಿ ಈ ಥರ 4 ವರ್ಷದಿಂದ ಮಾಡ್ಕೊಂಡು ಮೂರ್ತಿ ಮತ್ತು ಕೌರ್ಮಳ್ಳಿ ಸರ್ಕಾರಿ ಶಾಲೆ. ಈ ಶಾಲೆಯಲ್ಲಿ ಇವತ್ತು ಎಷ್ಟು ಮಕ್ಕಳು ಕೊಡ್ತಾ ಇದ್ದೀರಿ? 250 ಜನ ಕೊಟ್ಟರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಎಸ್ಆರ್ ಮಂಜುಳಾರವರು ಮಾತನಾಡಿ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಸರ್ಕಾರಿ ಶಾಲೆಗಳೆಂದರೆ ನನಗೆ ಅಭಿಮಾನ. ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದವರು ಇಂದು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಎಂದರು. ಗೊತ್ತಲ್ಲ ನಿಮಗೆಲ್ಲ, ನಾನು ಸಂಚಾರಿ ನಿಯಮಗಳ ಬಗ್ಗೆ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನ ಇಲ್ವಾ? ಹೇಳ್ಕೊಟ್ಟಿದ್ದೀರಲ್ಲ ದೊಡ್ಡವರು. ಇವಾಗ ಯಾರೋ ಒಬ್ರು ವೀಲಿಂಗ್ ಸೈಕಲಲ್ಲಿ ವೀಲಿಂಗ್ ಮಾಡ್ತಾರೆ ಅಂತ ಹೇಳಿದ್ರು. ಯಾರದು? ಈ ಸಲ ಏನಾದರೂ ಮೇಡಮ್ ವೀಲಿಂಗ್ ಮಾಡಿದ್ರೆ ನನಗೆ ಹೇಳಿ, ಕರ್ಕೊಂಡು ಹೊರಟಾಗ್ತೀನಿ ಸ್ಟೇಷನ್ಗೆ. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಪ್ರಾಥಮಿಕ ಶಾಲೆಗಳ ವಿಭಾಗದ ನಿರ್ದೇಶಕ ಸುನಿಲ್, ಸರ್ಕಾರಿ ನೌಕರರ ಸಂಘದ ಪ್ರಾಥಮಿಕ ಶಾಲೆಯ ವಿಭಾಗದ ನಿರ್ದೇಶಕ ಅಮರ್, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷೆ ಶಾಂತಮ್ಮ, ಮುಖ್ಯ ಶಿಕ್ಷಕಿ ಉಮಾವತಿ, ಗಿರಿಜಾದೇವಿ ಇನ್ನಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಮ್ಮ ಸಮುದಾಯದ ಏಳಿಗೆಗಾಗಿ ನಮ್ಮ ಪತಿ ಕೆ ಶಿವರಾಮ್ ಹುಟ್ಟಿಹಾಕಿರುವ ಛಲವಾದಿ ಮಹಾಸಭಾ ಸಂಘಟನೆ ಮೂಲಕ ಹೋರಾಟಗಳು ಮುಂದುವರಿಸುತ್ತೇವೆ ಎಂದು ಛಲವಾದಿ ಮಹಾಸಭಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವಾಣಿ ಕೆ ಶಿವರಾಮ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ಛಲವಾದಿ ಮಹಾಸಭಾ ವತಿಯಿಂದ ಆಯೋಜಿಸಿದ್ದ 303ನೇ ವೀರವನಿತೆ ಒನಕೆ ಓಬವ್ವ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಆಧುನಿಕ ದಿನಗಳಲ್ಲಿ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮುಂದುವರಿಯುತ್ತಿರುವುದು ಅತ್ಯಂತ ಸಂತಸದ ಸಂಗತಿ. ಅವರು ಯಾವುದಕ್ಕೂ ಹೆದರದೆ ಜೀವನದಲ್ಲಿ ಧೈರ್ಯವಂತರಾಗಿರಬೇಕು. ವೀರರಾಣಿ ಓಬವ್ವ ಅವರಂತೆ ವೀರತನವನ್ನು ಮೈಗೂಡಿಸಿಕೊಳ್ಳಬೇಕು. ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ನಾವೆಲ್ಲರೂ ಒನಕೆಯ ಓಬವ್ವನ ಧೈರ್ಯ, ಆಕೆಯ ಸಮಯ ಪ್ರಜ್ಞೆ, ಆಕೆಯ ಕರ್ತವ್ಯ, ಆಕೆ ನಾಡನ್ನು ರಕ್ಷಿಸಿದ್ದು ನಾವು ನೆನಪು ಮಾಡಿಕೊಳ್ಳಲೇಬೇಕು. ಆಕೆಯ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸಲೇಬೇಕು. 2021ರಲ್ಲಿ ಕರ್ನಾಟಕ ಸರ್ಕಾರ
ನವೆಂಬರ್ 11 ಒನಕೆ ಓಬವ್ವ ಜಯಂತಿಯನ್ನು ಆಚರಿಸಬೇಕು ಅಂತ ಆದೇಶ ಹೊರಡಿಸಿದೆ. ಅಂದಿನಿಂದಲೂ ಎಲ್ಲ ಪ್ರತಿಯೊಂದು. ಈ ವೇಳೆ ಬಾಗೇಪಲ್ಲಿ ತಾಲೂಕು ಛಲವಾದಿ ಮಹಾಸಭಾ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡುವ ಮೂಲಕ ಗೌರವಿಸಿ ಪ್ರೋತ್ಸಾಹ ನೀಡಿದರು. ಕಾರ್ಯಕ್ರಮದಲ್ಲಿ ಛಲವಾದಿ ಸಮುದಾಯದ ಮುಖಂಡರಾದ ಜೆಸಿ ವೆಂಕಟರಮಣಪ್ಪ, ಮಮತಾ ಮೂರ್ತಿ, ಟಿ ರಾಮಚಂದ್ರಪ್ಪ, ಕೆವಿ ರಮೇಶ್, ವಿ ಕೃಷ್ಣಪ್ಪ, ಓಬಳೇಶ್, ಶಿವಪ್ಪ, ಆನಂದ, ವೆಂಕಟೇಶ್, ಡಿವಿ ಮಂಜುನಾಥ್, ಕೃಷ್ಣಪ್ಪ, ತೋಟಿ ನರಸಿಂಹಪ್ಪ ಇನ್ನಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ, ರಾಜ್ಯ ಪರಿಷತ್ ಹಾಗೂ ಖಜಾಂಚಿ ಸ್ಥಾನಕ್ಕೆ ಡಿಸೆಂಬರ್ 4ರಂದು ನಡೆಯಲಿರುವ ಚುನಾವಣೆಯಲ್ಲಿ ಅಜಯ್ ಕುಮಾರ್ ಬಣಕ್ಕೆ ಶಿಕ್ಷಕರ ವೃಂದದ ಸಂಘಗಳು ಬೆಂಬಲ ನೀಡಿರುವುದಾಗಿ ಪ್ರಾಥಮಿಕ ಶಾಲಾ ಎಸ್ಸಿ ಎಸ್ಟಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಕೆಟಿ ನಾಗರಾಜ್ ತಿಳಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅಜಯ್ ಕುಮಾರ್, ರಾಜ್ಯ ಪರಿಷತ್ ಸ್ಥಾನಕ್ಕೆ ಶ್ರೀನಿವಾಸ ರೆಡ್ಡಿ ಹಾಗೂ ಖಜಾಂಚಿ ಸ್ಥಾನಕ್ಕೆ ಮುರಳಿ ಮೋಹನ್ ಸ್ಪರ್ಧಿಸಿದ್ದು, ವೃಂದ ಸಂಘಗಳು ಒಮ್ಮತದಿಂದ ಬೆಂಬಲ ಘೋಷಣೆ ಮಾಡಿರುವುದಾಗಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ನೌಕರರ ಸಂಘದ ಮಾಜಿ ಕಾರ್ಯದರ್ಶಿ ವಿ ಶ್ರೀರಾಮ್, ಶಿಕ್ಷಕ ಮುನಿಯಪ್ಪ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ನಾಗರಾಜ್, ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶಿವಕುಮಾರ್, ಕಂದಾಯ ಇಲಾಖೆಯ ಆರ್ಐ ರಾಜೇಂದ್ರ ಪ್ರಸಾದ್, ಎನ್ಪಿಎಸ್ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಗೋಪಾಲ್ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕಿನ ದೇವನಹಳ್ಳಿ ನಂದಿಬೆಟ್ಟದ ರಸ್ತೆ ಮಧ್ಯೆ ಇರುವ ಕೊಡಗುರ್ಗಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಶೂಟ್, ಸಮವಸ್ತ್ರ ವಿತರಿಸಲಾಯಿತು. ಈ ವೇಳೆ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್, ಎಂಪಿಸಿಎಸ್ ಮಾಜಿ ಅಧ್ಯಕ್ಷ ಸುರೇಶ್, ಉಪಾಧ್ಯಕ್ಷ ಜ್ಞಾನೇಶ್ವರಿ ರಾಜು, ಮುಖಂಡ ಶ್ರೀನಿವಾಸ್, ಪ್ರಮೋದ್, ರಾಜು, ಸತೀಶ್, ಅಭಿಲಾಷ್, ದರ್ಶನ್, ರಾಕೇಶ್, ಕಸಬಾ ಹೋಬಳಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮನೋಹರ್ ಇನ್ನಿತರರು ಹಾಜರಿದ್ದರು. ತುಮಕೂರು ಜಿಲ್ಲೆಯ ಪಾವಗಡ ಪಟ್ಟಣದ ಹೊರವಲಯದ ಹೌಸಿಂಗ್ ಬೋರ್ಡ್ ಬಳಿ ಆಂಧ್ರಪ್ರದೇಶದ ಮಡಕಶಿರ ತಾಲೂಕಿನ ಅಮದಾಲಗುಂದಿ ಗ್ರಾಮದ ವಿದ್ಯಾರ್ಥಿ ಚೇತನ್ ಶವವಾಗಿ ಪತ್ತೆಯಾದ ಘಟನೆ ನಡೆದಿದೆ. ವೆಂಕಟಸ್ವಾಮಿ ಮತ್ತು ಪುಷ್ಪ ದಂಪತಿಗಳ ಮಗನಾಗಿದ್ದ ಚೇತನ್ 8ನೇ ತರಗತಿ ಓದುತ್ತಿದ್ದು, ಶಾಲೆಯಿಂದ ಸೋದರ ಮಾವ ಅಶೋಕ್ ಎಂಬಾತ ಕರೆದುಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಕುತ್ತಿಗೆ ಆಕ್ಸಲ್ ಬ್ಲೇಡ್ನಿಂದ ಕೊಯ್ದು ಸಾಗಿಸಲಾಗಿದೆ ಎಂದು ತಿಳಿದು ಬಂದಿದೆ. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಮಡಕಶಿರ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಸತ್ಯಸಾಯಿ ಜಿಲ್ಲಾ ಎಸ್ಪಿ ರತ್ನ, ಪೆನಗೊಂಡ ಡಿವೈಎಸ್ಪಿ ವೆಂಕಟೇಶಲು, ಮಡಕಶಿರ ಸಿಪಿಐ ರಾಮಯ್ಯ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಶ್ರೀಯೋಗ ಮುನೇಶ್ವರ ಸ್ವಾಮಿ ಸನ್ನಿಧಿ, ಶ್ರೀ ಕ್ಷೇತ್ರ ಬಿಕಲಹಳ್ಳಿ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ. ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ಭಾನುವಾರ 1/12/2024 ಬೆಳಗ್ಗೆ 10 ಗಂಟೆಗೆ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಶ್ರೀ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಸಂಜೆ 6 ಗಂಟೆಗೆ ಲಕ್ಷ ದೀಪೋತ್ಸವ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯ ಶ್ರೀಯೋಗ ಮುನೇಶ್ವರ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷ ಶ್ರೀ ಬಿಕೆ ಮಂಜುನಾಥ್ ಕೋರಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ನಗರಸಭೆ ಮೊದಲ ಸಾಮಾನ್ಯ ಸಭೆಯಲ್ಲಿ ಬಿಸಿ ಚರ್ಚೆ, ಬಡವರ ನಿವೇಶನ ಹಂಚಿಕೆಗೆ ಪಕ್ಷಾತೀತವಾಗಿ ಒಂದಾಗಲು ಸಂಸದ ಸುಧಾಕರ್ ಕರೆ. ಮಧ್ಯಾಹ್ನ ಬಿಸಿಯೂಟದ ನಂತರ 40 ಶಾಲಾ ಮಕ್ಕಳ ಅಸ್ವಸ್ಥ, ಚಿಕ್ಕಿ ಮೊಟ್ಟೆ ಸೇವಿಸಿದ ಕೆಲವೇ ಕ್ಷಣದಲ್ಲಿ ವಾಂತಿ, ಆಸ್ಪತ್ರೆಗೆ ದಾಖಲು. ದೆಹಲಿಯಿಂದ ಬೆಂಗಳೂರಿಗೆ ಬರುತ್ತಿದ್ದ ಕಂಟೈನರ್ನಲ್ಲಿದ್ದ 3 ಕೋಟಿ ಮೌಲ್ಯದ ಮೊಬೈಲ್ ಫೋನ್ಗಳು ಕಳವು, ತನಿಖೆ ಚುರುಕುಗೊಳಿಸಿದ ಚಿಕ್ಕಬಳ್ಳಾಪುರ ಪೊಲೀಸರು. ವಿಜೃಂಭಣೆಯಿಂದ ನೆರವೇರಿದ ಪುರಾಣ ಪ್ರಸಿದ್ಧ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ, ನೂತನವಾಗಿ ನಿರ್ಮಿಸಿದ ಅಲಂಕೃತ ತೇರಿನಲ್ಲಿ ರಾಜಬೀದಿಗಳಲ್ಲಿ ಮೆರವಣಿಗೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.